टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಆವರಿಸಿದ್ದು ಮೇ 10ರವರೆಗೂ 20 ಏರ್ಪೋರ್ಟ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಏರ್ಪೋರ್ಟ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಲೇಹ್ ಹಾಗೂ ಶ್ರೀನಗರ, ಜಮ್ಮು, ಅಮೃತಸರ, ಪಠಾಣ್ಕೋಟ್, ಚಂಡೀಗಢ, ಜೋಧ್ಪುರ್, ಜೈಸಲ್ಮೇರ್, ಜಾಮ್ನಗರ್, ಭಟಿಂಡಾ, ಭುಜ್, ಧರ್ಮಶಾಲಾ, ಶಿಮ್ಲಾ, ರಾಜ್ಕೋಟ್, ಪೋರ್ಬಂದರ್ ಹಾಗೆ ಬಿಕನೇರ್, ಹಿಂಡನ್ ಹಾಗೆ ಕಾಂಡ್ಲಾ, ಕಿಶನ್ಗಢ, ಗ್ವಾಲಿಯರ್ ಏರ್ಪೋರ್ಟ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಮೇ 10ನೇ ತಾರೀಕಿನ ಬೆಳಗ್ಗೆ 5:29ರವರೆಗೂ ಕೂಡ ಏರ್ಪೋರ್ಟ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಏರ್ಪೋರ್ಟ್ಗಳನ್ನು ಅಂದರೆ 20ಕ್ಕೂ ಹೆಚ್ಚು ಏರ್ಪೋರ್ಟ್ಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡ್ತಿದ್ದಾರೆ. ಮೇ 10ನೇ ತಾರೀಕುವರೆಗೂ ಕೂಡ ಈ ಎಲ್ಲ ಏರ್ಪೋರ್ಟ್ಗಳು ಬಂದ್ ಆಗ್ತಾ ಇರುತ್ತೆ. ಇನ್ನು IPL ಫಿನಾಲೆ ಕೂಡ ಇದೆ. ಪಂಜಾಬ್ನಲ್ಲಿ ನಡಿಬೇಕಾಗಿತ್ತು, ಅದನ್ನು ಏಕಾಏಕಿ ಮುಂಬೈಗೆ ಶಿಫ್ಟ್ ಮಾಡಿದ್ದಾರೆ. ಯಾವ ಕ್ಷಣದಲ್ಲಿ ಎಲ್ಲಿ ದಾಳಿ ಆಗುತ್ತೋ, ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತಾರೋ, ಗಡಿಭಾಗಗಳಿಂದ ನುಸುಳುತ್ತಾರೋ ಉಗ್ರರು ಅನ್ನುವಂಥ ಆತಂಕ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಇನ್ನು ದೇಶದ ಹಲವೆಡೆ ಯುದ್ಧದ ಅಣುಕು ಕಾರ್ಯಾಚರಣೆಗೆ ಮಾಕ್ ಡ್ರಿಲ್ ಆಗ್ತಾ ಇದ್ದು, ಬ್ಲ್ಯಾಕ್ಔಟ್ ಮೂಲಕ ಅಭ್ಯಾಸ ನಡೀತಾ ಇದೆ. ಇನ್ನು ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ಯುದ್ಧಕ್ಕೆ ಸಿದ್ಧತೆ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ದೇಶದ ಹಲವೆಡೆ ಬ್ಲ್ಯಾಕ್ಔಟ್ ಅಣುಕು ಪ್ರದರ್ಶನ ಕೂಡ ನಡೆಯಿತು. ಏಕಾಏಕಿ ವಿದ್ಯುತ್ ಸ್ಥಗಿತಗೊಳಿಸಿ ಆಪರೇಷನ್ ಕೂಡ ನಡೆಸಲಾಯಿತು. ಇತ್ತ ಬೆಂಗಳೂರಿನ ಹಲಸೂರಿನಲ್ಲಿ ಬ್ಲ್ಯಾಕ್ಔಟ್ ಆಪರೇಷನ್ ನಡೆಸಿದ್ದಾರೆ. ಬಿಹಾರ, ಹಿಮಾಚಲ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೆ ದೆಹಲಿ ಈ ಎಲ್ಲ ಕಡೆಯ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಸೈರನ್ ಮೊಳಗಿದ ತಕ್ಷಣ ಏನು ಮಾಡಬೇಕು, ಆ ಕ್ಷಣದಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು, ಲೈಟ್ಸ್ ಆಫ್ ಮಾಡುವಂಥದ್ದಾಗಿರ್ಬೋದು, ಮನೆಯಲ್ಲಿ ಇರುವಂಥದ್ದಾಗಿರ್ಬೋದು. ಸೊ ಇದೆಲ್ಲವನ್ನ ಅಣುಕು ಪ್ರದರ್ಶನವನ್ನು ನೀಡಲಾಯಿತು. ಮಾಕ್ ಡ್ರಿಲ್ ಬ್ಲ್ಯಾಕ್ಔಟ್ ಮೂಲಕ ಅಭ್ಯಾಸವನ್ನ ಮಾಡಲಾಗಿದೆ. ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ಯುದ್ಧಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ದೇಶದ ಹಲವೆಡೆ ಬ್ಲ್ಯಾಕ್ಔಟ್ ಅಣುಕು ಪ್ರದರ್ಶನವನ್ನ ನೀಡಲಾಯಿತು. ಏಕಾಏಕಿ ವಿದ್ಯುತ್ ಸ್ಥಗಿತಗೊಳಿಸಿ ಆಪರೇಷನ್ ಅನ್ನು ನಡೆಸಿದ್ದಾರೆ.